ದಿ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲರೂ ಒಂದು ಆಕ್ಸಿಡೆಂಟ್ ಅಂತ ಆಗುತ್ತೆ, ಮಾಡೋಂಥ ಫಸ್ಟ್ ಕೆಲಸ ಡ್ರೈವರ್ ಹೊಡಿಯೋದು. ಒಂದು ಆರ ನೋಡಿದ್ರೆ ಹೊಡಿತಾರೆ ಸರ್, ಓವರ್ಟೇಕ್ ಮಾಡಿದ್ರೆ ಹೊಡಿತಾರೆ ಸರ್. ಇವತ್ತು ಚಾಲಕ ಒಬ್ಬ ಇಲ್ಲ ಅನ್ಕೊಳ್ಳಿ ಸರ್, ಪ್ರಧಾನಮಂತ್ರಿಗಳ ಗಾಡಿನೇ ಮುಂದಕ್ಕೆ ಹೋಗಲ್ಲ. ತುಚ್ಛವಾಗಿ ನೋಡುವಂಥದ್ದೇ ಅವನ ಡ್ರೈವರು, ಈ ತರ ಒಂದು ವರ್ಗ ಇದೆ ಸರ್. ನಾನು ಚಾಲಕನ ಯಾವತ್ತು ಸೈನಿಕನಿಗೆ ಹೋಲಿಸ್ತೀನಿ, ಇದು ಅವಿವೇಕಿಗಳಿಗೆ ಗೊತ್ತಿಲ್ಲ ಸರ್. ನೀವು ಕಾರಿನ ಹಿಡಿತಿದ್ದಂತೆ ಒಂದು 20-30 ಜನ 100 ಜನ ಡ್ರೈವರ್ಸ್ಗಳು ಬರ್ತಾರೆ. ಆ ರೀತಿಯಾದಂಥ ಒಂದು ಕ್ರೇಜ್ ಇರುವಂಥದ್ದು. ನಾನಂತೂ ಚಾಲಕರ ಪ್ರತಿನಿಧಿ ಸರ್. ನಾನು ಯಾವುದೇ ಮಟ್ಟಕ್ಕೆ ಹೋದ್ರು ನೋಡ್ರಿ, ಇವತ್ತು ಈ ಬೋರ್ಡ್ ನಿಮ್ಗೆ ಹೇಳ್ದೆ, ನಾನು ಪ್ರೀತಿಯಿಂದ ಹಾಕೊಂಡಿರ್ತಕ್ಕಂಥ ಬೋರ್ಡ್ ಸರ್ ಇದು. ನಾರಾಯಣ ಸ್ವಾಮಿ ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಇರ್ತವೆ. 100% ನನಗೂ ಆಸೆ ಇದೆ ಸರ್, ಬಂದೇ ಬರ್ತೀನಿ ಸರ್ ರಾಜಕೀಯಕ್ಕೆ. ನನಗೊತ್ತು, ನಾವು ಹೆಸರು ಹೇಳೋದು ಬೇಡ, ಇಲ್ಲಿ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಿನಿಸ್ಟರ್ಗಳಾಗಿದ್ದಾರೆ, ಎಲ್ಲೂ ಬಾಯಿ ತೆಗೆಯಲ್ಲ. ತುಂಬ ಇಷ್ಟಪಡುವಂಥ ರಾಜಕಾರಣಿ. ಸರ್, ಇನ್ನು ಚಾಲಕರ ವಿಚಾರಕ್ಕೆ ಬರೋಣ ಸರ್. ಕೊನೆಯದಾಗಿ, ಸೊ ಈಗಲೂ ಕೂಡ ಚಾಲಕರನ್ನ ಡ್ರೈವರ್ ಆಟೋ ಅಂತೇಳಿ ಏನೋ ಅಂತ ತುಚ್ಛವಾಗಿ ನೋಡುವಂಥ ಒಂದು ವರ್ಗ ಕೂಡ ಈಗಲೂ ಕೂಡ ಇದೆ. ಸೊ ಒಬ್ಬ ಚಾಲಕ, ಅದು ಆಟೋ ಚಾಲಕ ಆದರೆ ಕಡಿಮೆ ಜನ, ಒಬ್ಬ ಬಸ್ ಚಾಲಕ ಆದರೆ ಜಾಸ್ತಿ ಜನನ ಸೇಫಾಗಿ ಕರ್ಕೊಂಡು ಹೋಗಿ ಅವ್ನು ನಿದ್ದೆ ಮಾಡಿರ್ತಾನೋ ಇಲ್ವೋ, ಸೊ ಅವನು ಕೂಡ ಎಚ್ಚರಿಕೆಯಾಗಿ, ಅವ್ನು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಎಲ್ಲರ ಪ್ರಾಣ ಹೋಗುತ್ತೆ. ಸೊ ಅಷ್ಟು ಸುರಕ್ಷಿತವಾಗಿ ಬಸ್ಸಲ್ಲಿ ನಾವು ಯಾವ್ದಾದ್ರು ಲಾಂಗ್ ಜರ್ನಿ ಹೋದಾಗ ನೈಟ್ ಹೋಗ್ತೀವಿ, ನೆಮ್ಮದಿಯಾಗಿ ಮಲಿಕೊಂಡು ಬೆಳಗ್ಗೆ ನೆಮ್ಮದಿಯಾಗಿ ಎದ್ದು ಬಸ್ಸಿಂದ ಇಳಿತೀವಿ. ಸೊ ನಾವು ನೆಮ್ಮದಿಯಾಗಿ ಹೋಗಿದ್ದೀವಿ ಅಂತ ಚಾಲಕ ಹಗಲು ರಾತ್ರಿ ನಿದ್ದೆಗೆಟ್ಟು ಗಾಡಿ ಓಡಿಸಿದ್ದಾನೆ. ಅವ್ನು ಮನ್ಸು ಮಾಡ್ರೆ 50 ಜನರು ಕೂಡ ಅವನ ಜೊತೆ ಕರ್ಕೊಂಡು ಹೋಗುವಂಥ ಪವರ್ ಕೂಡ ಅವ್ರ ಕೈಲಿ ಇರುತ್ತೆ. ಇಂಥ ಚಾಲಕರನ್ನ ತುಂಬ ತುಚ್ಛವಾಗಿ ನೋಡುವಂಥದ್ದೇ ಅವನ ಡ್ರೈವರು, ಈ ಥರ ಒಂದು ವರ್ಗ ಇದೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಸರ್, ನಾನು ಚಾಲಕನ ಯಾವತ್ತು ಸೈನಿಕನಿಗೆ ಹೋಲಿಸ್ತೀನಿ. ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಗೊತ್ತಿರ್ತದೆ ಸರ್, ನಾನು ಎದುರಾಳಿ ನನ್ನ ಸಾಯಿಸ್ತಾನೋ ಇಲ್ಲ ನಾನು ಸಾಯಿಸ್ತೀನೋ ಅಂತ. ಅವನು ಡಿಸೈಡ್ ಮಾಡ್ಕೊಂಡು ಹೋಗ್ತಾನೆ, ನಾನು ಸಾಯಿಸ್ಬೇಕು ಇಲ್ಲ ಸಾಯ್ಬೇಕು ಅಂತ ಅಲ್ವಾ. ಈ ಚಾಲಕನು ಅಷ್ಟೇ ಸರ್, ಮನೆ ಬಿಡ್ಬೇಕಾದ್ರೆ ಅವ್ನು ಗೊತ್ತು ಸರ್, ನಾನು ಕರೆಕ್ಟ್ ವೇಲ್ ಹೋಗ್ತಿದ್ರು, ಎದುರುಗಡೆ ಬರೋ ವೆಹಿಕಲ್ ಒಂದು ಸ್ವಲ್ಪ ತಪ್ಪರು ನನಗೂ ಸಾವು ಖಚಿತ ಅಂತ. ಇದು ಅವಿವೇಕಿಗಳಿಗೆ ಗೊತ್ತಿಲ್ಲ ಸರ್, ಅವಿವೇಕಿಗಳಿಗೆ ಗೊತ್ತಿಲ್ಲ. ಏನು ಡ್ರೈವರ್ ಸರ್, ಇವತ್ತು ಚಾಲಕ ಒಬ್ಬ ಇಲ್ಲ ಅನ್ಕೊಳ್ಳಿ ಸರ್, ಪ್ರಧಾನಮಂತ್ರಿಗಳ ಗಾಡಿನೇ ಮುಂದಕ್ಕೆ ಹೋಗಲ್ಲ. ನಾನು ಎಕ್ಸಾಂಪಲ್ ಹೇಳ್ತೀನಿ, ರೈತರು ಬೆಳಿತಾರೆ, ಯಾರು ಸರ್ ತಮ್ಗೆಲ್ಲ ಸಪ್ಲೈ ಮಾಡೋರು? ಚಾಲಕ ಬೇಕಲ್ಲ ಸರ್. ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ, ರೈತರ ಬಗ್ಗೆ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ, ಕಾಳಜಿ ಇದೆ. ಆ ರೈತನ ಜೊತೆ ನಿಂತ್ಕೊಂಡವ್ರು ನಾವು ಸರ್. ರೈತ ಬೆಳೆದಂತ ಪದಾರ್ಥಗಳನ್ನ ಇನ್ ಟೈಮಿಗೆ ನಾವು ಮಾರ್ಕೆಟಿಗೆ ತಲುಪಿಸಿಲ್ಲ ಅಂದ್ರೆ ಈ ರೈತ ಬೆಳೆಯಕ್ಕೆ ಆಗಲ್ಲ ಸರ್ ಪಾಪ. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ? ಕಷ್ಟಪಟ್ಟು 1 ವರ್ಷದ ಬೆಳೆ ನಾವು ತಗೊಂಡೋಗಿ ತಲುಪಿಸಿಲ್ಲ ಅಂದ್ರೆ ರೈತ ಸೂಸೈಡ್ ಮಾಡ್ಕೊಂಡು. ಅಂತ ರೈತರ ಜೊತೆ ನಿಂತಿದ್ದೀವಿ ಸರ್, ನಮ್ಗೆ ತುಂಬಾ ಗೌರವ ಇದೆ. ಮತ್ತೆ ನಮ್ಮ ಸೇವೆ, ನಾನು ದೊಡ್ಡ ಮಟ್ಟದ ಸೇವೆ ಅಂತ ಹೇಳ್ತೀನಿ ಸರ್. ಈ ಜಗತ್ತಲ್ಲಿ ಯಾರು ಕೊಡದೇ ಇರ್ತಕ್ಕಂಥ ಒಂದು ಸೇವೆಯನ್ನ ನಾವು ಮಾಡ್ತಿದೀವಿ ಸರ್. ದುಡ್ಡು ಬಿಡಿ ಸರ್, ಎಲ್ಲರೂ ಏನಾದ್ರು ಮಾಡಿದ್ರೆ ದುಡ್ಡು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅದು ಕೊಡ್ಲೇಬೇಕು ಸರ್. ಪ್ರತಿಯೊಂದನ್ನು ನಾವು ಮಾಡೋದ್ರಲ್ಲಿ ಕೊಡ್ಲೇಬೇಕು ಸರ್. ಎಲ್ಲರೂ ಸಂಬಳ ತಗೊಂತಾರೆ, ಕೆಲಸ ಮಾಡ್ತಾರೆ, ನಾವು ಸಂಬಳ ತಗೊಂತಿದೀವಿ ಸರ್, ಆದ್ರೆ ನಾವು ಲಾಸ್ ಮಾಡ್ಕೊಂಡು ದುಡಿತಿದೀವಿ ಸರ್. ಇದನ್ನಂತೂ ನಾನು ಹೇಳ್ಬಲ್ಲೆ ಸರ್, ನಮ್ಮ ಸೇವೆಗೆ ಸರಿಯಾದ ಅಮೌಂಟ್ ನಮಗೆ ಸಿಗ್ತಾ ಇಲ್ಲ ಸರ್, ಮತ್ತೆ ಸರಿಯಾದ ಗೌರವ ಸಿಗ್ತಿಲ್ಲ, ಸಮಾಜದಲ್ಲಿ ನಮ್ಗೆ ಬೆಲೆನೇ ಇಲ್ಲ. ನಾವು ಕೊಡ್ತಕ್ಕಂಥ ಸೇವೆ ದೊಡ್ಡ ಸೇವೆ ಸರ್. ಇವತ್ತು ನಾವಿಲ್ಲ ಅಂದ್ರೆ ಇಡೀ ಪ್ರಪಂಚನೇ ಇಲ್ಲ ಸರ್, ಝೀರೋ. ನಾನು ಹೇಳ್ತೀನಲ್ಲ, ಝೀರೋ. ಒಂದ್ಸತಿ ಯೋಚನೆ ಮಾಡಿ ನೋಡಿ ಸರ್, ನಾವಿಲ್ಲ ಅಂದ್ರೆ ರಸ್ತೆ ಬೇಡ, ನಾವಿಲ್ಲ ಅಂದ್ರೆ ಸಮುದಾಯಗಳಿರಲ್ಲ ಸರ್. ಹಿಂದೆ ಎಲ್ಲ ಎಷ್ಟು ಕಷ್ಟ ಇತ್ತು ಸರ್. ಇವಾಗ ಟೆಕ್ನಾಲಜಿ ಇಷ್ಟು ಬೆಳೆದಿದೆ ಅಂತ ಹೇಳ್ತಾರೆ, ಆ ಟೆಕ್ನಾಲಜಿಗೆ ಸಹಾಯ ಯಾರು ಸರ್? ನಾವೇ ಇಲ್ಲ ಅಂದಿದ್ರೆ ಟೆಕ್ನಾಲಜಿ ಬೆಳಿಲಿಕ್ಕೆ ಆಗ್ತಿತ್ತ ಸರ್? ನಾವು ಅಷ್ಟು ಸಹಕಾರ ಕೊಟ್ಟಿದ್ದೀವಿ ಸರ್. ಇವತ್ತು ವಿಜ್ಞಾನಿಗಳನ್ನ ಹೊಗಳ್ತಾರೆ, ಬೇರೆಯವ್ರನ್ನ ಹೊಗಳ್ತಾರೆ, ಇನ್ನೊಬ್ಬರನ್ನ ಹೊಗಳ್ತಾರೆ, ನಮಗೆ ಬೇಜಾರಿಲ್ಲ ಸರ್. ಒಬ್ಬ ಚಾಲಕನ ಬಗ್ಗೆ ಯಾರೂ ಮಾತಾಡಲ್ಲ ಸರ್. ಒಬ್ಬನ ಉಳಿಸಿದ್ರೆ, ಅಯ್ಯೋ ಡಾಕ್ಟ್ರ್ ಉಳಿಸ್ತಾ, ಕಾಲು ಮುಗಿದು ಕೈ ಮುಗಿದು ಗಿಫ್ಟ್ ಕೊಟ್ಟು ಬರ್ತೀರಾ, ಏನ್ ಟೈಮ್ ಕರ್ಕೊಂಡೋದ ನಂಗೆ ಜ್ಞಾಪಕ ಇರ್ತಾನ ಸರ್ ಅವ್ರಿಗೆ. 10 ನಿಮಿಷ ನಾವು ಲೇಟ್ ಮಾಡಿದ್ರೆ ಯಾರ್ದಾದ್ರು, ನಾನು ದೊಡ್ಡವ್ರ ನೋಡಿದ್ದೀನಿ ಸರ್, ಹಾಸ್ಪಿಟಲ್ ಓನರ್ಸು, ಮಿನಿಸ್ಟರ್ಸು, ಕೋಟ್ಯಾಧೀಶ್ವರರು, ಬಿಲಿಯನ್ ಗಟ್ಲೆ ಇರ್ತಕ್ಕಂಥವ್ರು ಉಳಿದಿದ್ದಾರೆ ಸರ್. ಇನ್ ಟೈಮ್ ಕರ್ಕೊಂಡೋದಾಗ ಒಬ್ಬ ಉಳಿತಾನೆ. ನಾವು 10 ನಿಮಿಷ ಲೇಟ್ ಮಾಡಿದ್ರೆ ನೀವು ಉಳಿತೀರಾ ಸರ್? ಇವನ್ ಬಗ್ಗೆ ಕಾಳಜಿನೇ ಇಲ್ಲ. ಡ್ರೈವರ್, ಆಂಬುಲೆನ್ಸರ್ಗೆ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಸರ್? ಆಂಬುಲೆನ್ಸನು ನೀನು ಸಾಯ್ತಿರ್ತೀಯ, ನೀನು ಹೋಗೋಬಾಡಿ, ಸಾಹಿತ್ಯ ಉಳಿತೀಯ ಗೊತ್ತಿಲ್ಲ,
ಆದ್ರೂ ಅವನ ಜೀವವನ್ನ ಒತ್ತೆ ಇಟ್ಟು ಹೊಡಿತಾನ ಅವನು. ಫಸ್ಟ್ ಆದ್ರೆ ಸಾಯೋದವ್ರೆ. ರಸ್ತೆಯಲ್ಲಿ ಒಂದು ಕರ್ವಲ್ಲಿ ಗಾಡಿ ಸ್ವಲ್ಪ ಎಳೆದ್ರೆ ಪಲ್ಟಿ, ಯಾರು ಅಡ್ಡ ಬಂದ್ರೆ ಪಲ್ಟಿ. ಏನು ಹಸುಗಳು ಪ್ರಾಣಿಗಳೆಲ್ಲ ಬರ್ತದೆ, ಆಂಬುಲೆನ್ಸ್ಗೆ ಯಾರು ಬರಲ್ಲ ಅಂತಲ್ಲ. ಯಾವನ ಅವಿವೇಕಿ ಸ್ಲೋಗ್ ಹೋಗ್ತಿರ್ತಾನೆ ಹುಡ್ಕೋದು. ಎಷ್ಟು ಸಾವು ಸರ್ ಆಂಬುಲೆನ್ಸ್ ಡ್ರೈವರ್ಗೆ. ಯಾರಾದ್ರೂ ಹುತಾತ್ಮರ ಆಂಬುಲೆನ್ಸ್ ದಿನ ಅಂತ ಮಾಡಿದಾರ? ಎಲ್ಲೂ ಮಾಡಿಲ್ಲ ಸರ್. ಒಂದು ಸನ್ಮಾನ ಯಾವತ್ತೂ ಮಾಡಿಲ್ಲ ಸರ್. ಚಾಲಕ ಅಷ್ಟೇ. ಎಷ್ಟು ಜೀವ ಉಳಿಸಿದೀವಿ ಸರ್ ನಾವೆಲ್ಲ, ಎಷ್ಟು ಜೀವ ಉಳಿಸಿದೀವಿ ಚಾಲಕರು. ಎಷ್ಟು ಕಡೆ ಹಾರ್ಟ್ ಅಟ್ಯಾಕ್ ಆಯ್ತು ಮೊನ್ನೆ ಎಲ್ಲ ಡ್ರೈವರ್ಸ್ ನೋಡಿರ್ತೀರ. ಎಷ್ಟು ಅವ್ನು ಸಾಯ್ತಾ ಇದ್ದೀನಿ ಅಂತ ಗೊತ್ತಿರೋ ಬಸ್ ಬಿಟ್ಬಿಡ್ಬೋದಾಯ್ತು. ಬಸ್ನ ಸೈಡಾಗಿ ನಿಲ್ಸಿ ಸತ್ತೋಯ್ತಾನೆ ಸರ್ ಡ್ರೈವರು, KSRTC ಡ್ರೈವರು. ಏನ್ ಕೊಡುಗೆ ಸರ್ ಅವ್ರಿಗೆಲ್ಲ? ಎಲ್ಲರಿಗೂ ಕೊಟ್ಟಂಗೆ ಬೆನಿಫಿಟ್ ಕೊಡ್ತೀರಾ? ಯಾರಾದ್ರೂ ಆ ಬಸ್ಸಲ್ಲಿ ಇರ್ತಕ್ಕಂಥ ನಾವು 60 ಜನ ಇದ್ವಿ ನಮ್ಮ ಜೀವ ಉಳಿಸೋರು, ಅವರಾದ್ರೂ ಕೃತಜ್ಞತೆಗಾರು ಮಾಡಿದ್ದಾರೆ ಸರ್? ಎಲ್ಲೂ ಗುರುತಿಸ್ತಿಲ್ಲ. ನಮ್ಗೆ ನೋವು. ಇದಕ್ಕೆ ಚಾಲಕರಿಗೆ ಒಂದು ತಾಕತ್ ಬರಲಿ, ಶಕ್ತಿ ಬರಲಿ ಅಂತ ನಾವು ಚೆನ್ನಾಗಿದೀವಿ ಸರ್. ನಾವು ಚೆನ್ನಾಗಿದ್ರು ಈ ಸಮುದಾಯದಲ್ಲಿ ಯಾಕೆ ಬಡ್ಕೊಂತಿದೀವಿ ಅಂದ್ರೆ ಆ ಸಮುದಾಯಕ್ಕೆ ಒಂದು ಬೆಲೆ ತಂದು ಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಧ್ಯೇಯ ಸರ್. ಬೇರೆ ತಿಳ್ಕೊಂತಾರೆ, ಏನೇನೋ ತಿಳ್ಕೊಂತಾರೆ, ದುಡ್ಡು ಆಗ್ತದೆ. ಬನ್ನಿ ಸ್ವಾಮಿ, ದುಡ್ಡು ಆಗಂಗಿದ್ರೆ ನೀವು ಮಾಡ್ಕೊಳ್ಳಿ. ಮೊನ್ನೆ ನಾನು ಇದ್ರಲ್ಲಿ ಹೇಳಿದೆ, ಯಾವ್ದ್ರಲ್ಲಿ, ನಮ್ಮ ಕಮಿಷನರ್ ಆಫೀಸಲ್ಲಿ ನಾವು ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದೆ, ಸೂಟ್ ಕೇಸ್ ಕೊಡ್ತಾರೆ ಅಂತ. ಇದಾದ್ಮೇಲೆ ಕೇಸ್ ಹಾಕ್ತಾರೆ, ದುಡ್ಡು ನಮ್ದೇ ಹೋಗೋದು ಜೋಬಿಂದ. ಯಾವ ಸೂಟ್ ಕೇಸ್ ಕೊಡ್ತಾರೆ? ಯಾರು ಕೊಡ್ತಾರೆ ಸೂಟ್ ಕೇಸ್? ಸುಳ್ಳು. ನಮ್ಮವ್ರಿಗೆ ಎಲ್ಲೋ ಚಿಲ್ಡ್ರೆ ಪಲ್ರೆ ಬೇಡಿರ್ತಾರೆ ಸರ್. ಆ ಭಿಕ್ಷುಕನಿಂದ ನಮಗೆಲ್ಲ ಕೆಟ್ಟ ಹೆಸರು. ಬೇಡಬೇಡ್ರಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ. ಒಂದೇ ಮಾತು ಸರ್ ಹೇಳೋದು, ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದನ್ನ ಹಾಕೊಂಡು ಮಾಡಿ, ಇಲ್ಲಾಂದ್ರೆ ಬರಬೇಡಿ. ಸಂಘಟನೆಗೆ ಬಂದು ಅವ್ರ ಜೀವ ತಿಂದು ಇರ್ತಕ್ಕಂಥವ್ರಿಗೆಲ್ಲ ಮಸಿ ಬೆಳೆಯೋದು ಬೇಡ ಅಂತ ಹೇಳ್ತೀನಿ. ಎಲ್ಲರಿಗೂ ಇದೆ ಹೇಳ್ತೀನಿ. ಯಾರ ಮಾಡೋನ್ ಪುಣ್ಯಾತ್ಮ ಮಾಡ್ಕೊಂಡು ಹೋಗ್ತಾನೆ. ಈಗ ನಮ್ಮ ಕೈಯಲ್ಲಿ ಶಕ್ತಿ ಇದೆ, ಮಾಡೋ ಅಷ್ಟು ದಿನ ಮಾಡ್ಕೊಂಡು ಹೋಗ್ತೀವಿ. ನಾವಾದ್ಮೇಲೆ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ ಸರ್ ಈ ಸಮುದಾಯಕ್ಕೆ. ನಾನು ಒಬ್ಬನೇ ಕಿಲಾಡಿ ಅಲ್ಲ, ನಾನು ಒಬ್ಬನೇ ಇದಲ್ಲ, ಬೇರೆನೂ ಬರ್ತಾನೆ ಸರ್. ಈ ಸಮುದಾಯಕ್ಕೆ ಬಂದು ಕೊಡುಗೆ ಕೊಟ್ಟೆ ಕೊಡ್ತಾನೆ. ಈಗ ಮಾಧ್ಯಮದವ್ರು ಎಂತೆಂಥವ್ರು ಇದ್ರು ಸರ್, ಅವ್ರು ರಿಟೈರ್ಡ್ ಆದ್ಮೇಲೆ ನೀವು ಬಂದಿಲ್ವಾ ಸರ್? ಎಲ್ಲ ಉತ್ತಮರು ಬಂದಿಲ್ವಾ? ಈಗ ನೀವು ಎಂತೆಂಥ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರಿ. ಶಿವಪ್ರಸಾದ್ ಅಂದ್ರೆ ಒಂದು ಲೆವೆಲ್ ಮಟ್ಟಕ್ಕೆ ಒಂದು ಕೆಲಸ ಮಾಡ್ಕೊಂಡು ಹೋದ್ರಿ, ಒಳ್ಳೆ ಹೆಸರು. ನ್ಯಾಷನಲ್ ಟಿವಿಲಿ ಸೇವೆ ಮಾಡ್ತಿದ್ರಿ, ಮಾಡ್ಕೊಂಡು ಹೋಗಲ್ವಾ ಸರ್? ಮಾಧ್ಯಮದವ್ರು ನೀವು ಒಬ್ಬರೇ ಅನ್ನೋದೇನಿಲ್ವಲ್ಲ, ಮುಂದಕ್ಕೂ ಬರ್ತಾರೆ. ಪ್ರಾಮಾಣಿಕರು ಇದ್ದಾರೆ, 100% ಬರ್ತಾರೆ. ಇಲ್ಲೂ ಬರ್ತಾರೆ ಸರ್, ಪ್ರಾಮಾಣಿಕರು ಬಂದೇ ಬರ್ತಾರೆ ಸರ್. ನನಗೆ ಗೊತ್ತು, ನಾವು ಏನಿದೀವಿ ಮುಂದೆ ಹೋಗ್ತಕ್ಕಂಥವ್ರು ಒಳ್ಳೆ ಮಾರ್ಗದಲ್ಲಿ ಹೋದ್ರೆ, ಸತ್ಯದ ಹಾದಿಲಿ ನಡೆದಿದ್ದೆ ಆದ್ರೆ 100ಕ್ಕೆ 100% ನಮ್ಮ ಹಿಂಬಾಲಕರು ಸರಿಯಾಗಿ ನಡೀತಾರೆ. ನಾವೇ ಕಳ್ಳರಾದ್ರೆ, ನಾವೇ ಭಿಕ್ಷುಕರಾದ್ರೆ, ನಾವೇ ಬೆಗ್ಗರ್ಸ್ ಆದ್ರೆ 100% ನಮ್ಮ ಜೊತೆ ಬರೋರಲ್ಲ ಅವರೇ ಆಗ್ತಾರೆ. ಬೇಡಬಾರ್ದು ಸರ್. ಆದಷ್ಟು ಏನಾದ್ರು ಕೊಡಕ್ಕೆ ಪ್ರಯತ್ನ ಪಡ್ಬೇಕು. ಕೊಡಕ್ಕೂ ಆಗ್ಲಿಲ್ವಾ, ಬೇಡ್ಲು ಬೇಡ, ಕೊಡ್ಲು ಬೇಡ, ಸ್ಟಿಲ್ ಆಗಿರು. ನಿನ್ ಕೈಯಲ್ಲಾಗಿದ್ದ ಒಂದು ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಹೋಗ್ತಾ ಇರ್ತೀಯ, ಸೇವೆ ಮಾಡಯ್ಯ. ಒಂದು ಪೊಲೀಸ್ ಸ್ಟೇಷನ್ ಹತ್ರ ನೋಡ್ತೀಯ, ಚಾಲಕನಿಗೆ ತೊಂದರೆ ಆಗಿದೆ, ಸೇವೆ ಮಾಡಷ್ಟೇ. ನಾನು ಇಷ್ಟೇ ಹೇಳೋದು. ಬೇರೆ ಕಳ್ತನ ಬೇಡ, ಬಿಸ್ನೆಸ್ ಬೇಡ. ಚಾಲಕರನ್ನ ಇಟ್ಕೊಂಡು ಬೇರೆ ಪರ್ಸಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳಿ, ಚಾಲಕರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಬೇಡ. ಓಕೆ ಸರ್, ಇನ್ನೊಂದು ಪ್ರಮುಖವಾದಂಥ ವಿಚಾರ ಸರ್, ಇದು ದಿನನಿತ್ಯ ನಡೆಯುವಂಥದ್ದು. ಎಲ್ಲರೂ ಒಂದು ಆಕ್ಸಿಡೆಂಟ್ ಅಂತ ಆಗುತ್ತೆ. ಆಕ್ಸಿಡೆಂಟ್ ಯಾವ ಚಾಲಕನು ಬೇಕು ಅಂತ ಮಾಡಲ್ಲ, ಬೇಕು ಅಂತ ಮಾಡ್ಕೊಳಲ್ಲ. ಯಾಕೆಂದ್ರೆ ಆಕ್ಸಿಡೆಂಟ್ ಆದರೆ ಫಸ್ಟು ಬಲಿಯಾಗದೆ ಚಾಲಕ, ಫಸ್ಟು ಏಟಾಗದೆ ಅವನು ಪ್ರೀತಿಸುವಂಥ ಒಂದು ಗಾಡಿಗೆ. ಸೊ ಇಂಥ ಕಡೆ ಒಂದು ಆಕ್ಸಿಡೆಂಟ್ ಆದರೆ, ಇನ್ಕ್ಲೂಡಿಂಗ್ ನಾವು BMTC ಕೇಸ್ ಎಲ್ಲ ಡ್ರೈವರ್ಗಳ ಪರವಾಗಿ ಹೇಳ್ತಿರೋದು, ಮಾಡೋಂಥ ಫಸ್ಟ್ ಕೆಲಸ ಡ್ರೈವರ್ ಹೊಡಿಯೋದು. ಹೌದು ಸರ್. ಎಷ್ಟೋ ಜನ ಡ್ರೈವರ್ ಬಿಟ್ಟು ಓಡೋಗ್ಬಿಡ್ತಾರೆ, ಸತ್ತೋಗೋರು ಸರ್. ಸತ್ತೋಗೋರೆ. ಅವನಿಗೆ BP ಶುಗರ್, ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಘಟನೆ ನೋಡಿದೆ, BP ಶುಗರ್ ಲೋ ಆಗಿ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇವ್ರು ಫಸ್ಟ್ ಏನ್ ಮಾಡೋದು, ಕುಡಿದಿದ್ದು ಗಾಡಿ ಓಡಿಸ್ತಾನೆ, ಹೊಡಿತಾರೆ. ಆಮೇಲೆ ನೋಡಿ ಅವ್ನು ಹಾರ್ಟ್ ಅಟ್ಯಾಕ್ ಸತ್ತೇ ಹೋಗಿರ್ತಾನೆ. ಪಾಪ ಅವನ್ನೆಲ್ಲ ಜೀವ ಉಳಿಸಿರ್ತಾನೆ. ಸೊ ಈ ತರ. ಸೊ ಈ ಡ್ರೈವರು ಫಸ್ಟ್ ಆಕ್ಸಿಡೆಂಟ್ ಆಗಿದ ತಕ್ಷಣ ಅವ್ನಿಗೆ ಹೋಗಿ ಹೊಡಿಯೋ ಅಂಥದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಇದು 100ಕ್ಕೆ 100% ಇದಕ್ಕೊಂದು ಕಾನೂನು ತರಬೇಕು. ಮೊನ್ನೆ ತಾನೇ ಒಂದು ಅಧಿವೇಶನದಲ್ಲಿ ಒಂದು ಕಾನೂನನ್ನು ತಂದ್ರು, ಡಾಕ್ಟರ್ಸ್ನ ಬೈಯಂಗಿಲ್ಲ, ಹೊಡೆಯಂಗಿಲ್ಲ ಅಂತ. ಡ್ರೈವರ್ಸ್ಗೊಂದು ಕಾನೂನು. ಹೌದು, ನಾವು ಕಾನೂನು ತರ್ಬೇಕು ಸರ್. ನಾವು ಇದಕ್ಕೆ ಹೋರಾಟವನ್ನ ಮಾಡ್ತೀವಿ. ನೀವು ಒಳ್ಳೆ ಇಶ್ಯೂನೇ ಕೊಟ್ಟಿದ್ದೀರಾ, ಡ್ರೈವರ್ಗಳನ್ನ ಸುಖ ಸುಮ್ಮನೆ ಹೊಡಿಬಾರ್ದು ಅಂತ. ಸರ್, ಬರೇ ಅದಕ್ಕೆ ಹೊಡಿಲ್ಲ, ಒಂದು ಆರ ನೋಡಿದ್ರೆ ಹೊಡಿತಾರೆ ಸರ್, ಒಂದು ಓವರ್ಟೇಕ್ ಮಾಡಿದ್ರೆ ಹೊಡಿತಾರೆ. ಈ ಹೆಂಗಾಗ್ಬಿಟ್ಟಿದೆ ಚಾಲಕರ ಬಾಳು ಅಂತಂದ್ರೆ, ಏನೇ ಸರ್ವಿಸ್ ಕೊಟ್ಟರು ನಿಯತ್ತಿಲ್ಲ. ಇವರು ಆಕ್ಸಿಡೆಂಟ್ ಮಾಡ್ತಾರೆ ರೋಡಲ್ಲಿ. ಯಾವೊಂದು ಸ್ಟೇರಿಂಗ್ ಇಡ್ತಾನೆ, ಪ್ರತಿಯೊಬ್ಬನ ಆಕ್ಸಿಡೆಂಟ್ ಮಾಡ್ತಾನೆ. ಯಾರ ಸಡನ್ ಆಗಿ ಬ್ರೇಕ್ ಹೊಡೆದ್ರು ಒಂದು ತಗೊಂಡೋಗಿ ಗುದ್ಗಂತಾನೆ. ಇವ್ನು ಹೊಡೆದಿಲ್ಲ ಅಂತಂದ್ರು ಇವ್ನು ನಿಲ್ಸಕ್ಕಾಗಲ್ಲ, ಗಾಡಿ ನಿಲ್ಲಲ್ಲ. ನಮ್ಮ ಮಾತೇನು ಕೇಳ್ತದ? ಅಥವಾ ಮಠ ಮಂತ್ರ ಮಾಡಿ ನಿಲ್ಸಕ್ಕಾಗುತ್ತಾ? ಇಲ್ಲ, ಹೋಗಿ ಹೊಡಿತಾನೆ. ಇವನು ಒಬ್ಬ ತಿಳ್ಕೊಬೇಕು ಸರ್, ವಿವೇಕ ಇರ್ತಕ್ಕಂಥನು. ಓಡಿಸೋ ಗಾಡಿ 100% ಓಡೋ ಗಾಡಿ ಆಕ್ಸಿಡೆಂಟ್ ಆಗ್ಲೇಬೇಕು ಸರ್, ಹಾಗೆ ಆಗುತ್ತೆ.
ಅದಕ್ಕೆ ಡ್ರೈವರ್ನ ಹೊಡೆಯೋದು ತಪ್ಪು ಸರ್. ಅವನೇನು ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ, ಅಥವಾ ಬೇಕು ಅಂತ ಗುದ್ದಿಯಲ್ಲ, ಅಥವಾ ಏನು ಅವ್ರಿಗೆ ದ್ವೇಷ ಇರಲ್ಲ. ಯಾವುದೋ ಒಂದು ಗಾಡಿಗೆ ಟಚ್ ಮಾಡಿಬಿಡ್ತಾನೆ, ಗೊತ್ತಾಗಲ್ಲ ಸರ್. ಸ್ವಲ್ಪ ಏನು ಎಳೆಯೋಗ ಪಳೆಯೋಗ ಗೊತ್ತಿಲ್ದಿರ ಏನೋ ಯೋಚನೆ ಮಾಡ್ಕೊಂಡು ಎಳಿತಾನೆ, ಟಚ್ ಆಗುತ್ತೆ, ಏನು ಹೊಡಿತಾರೆ ಸರ್. ಪಬ್ಲಿಕ್ ಎಲ್ಲ ಹೊಡಿಯೋದು, ಇದನ್ನೆಲ್ಲ ನಿಲ್ಲಿಸ್ಬೇಕು ಸರ್. ಇದು ಹರಾಸ್ಮೆಂಟ್ ನಿಲ್ಲಿಸ್ಬೇಕು ಅಂದರೆ ಚಾಲಕರನ್ನ ಹೊಡಿದೇ ಇರೋ ಥರ ಒಂದು ಕಾನೂನನ್ನು ತರಬೇಕು ಸರ್. ಅದಕ್ಕೂ ಹೋರಾಟ ಮಾಡ್ತೀವಿ ಸರ್. ಒಳ್ಳೆ ಇಶ್ಯೂನೇ ಕೊಟ್ಟಿದ್ದೀರಿ, ಇದಕ್ಕೂ ಹೋರಾಟ ಮಾಡಲೇಬೇಕು ಸರ್. ಖಂಡಿತ. ಇನ್ನೊಂದು ವಿಚಾರ ಸರ್, ಎಷ್ಟೋ ಕಡೆ ಆಟೋ ಚಾಲಕರು ಬೇರೆಯವ್ರಿಗೂ ಹೊಡಿಯೋದಿರುತ್ತೆ ಸರ್, ಅವ್ರಿಗೂ ಒಂದು ಕಿವಿ ಮಾತು ಹೇಳ್ಬಿಡಿ ಸರ್. 100% ಸರ್. ನಮ್ಮವರು ತಪ್ಪು ಮಾಡ್ತಾರೆ, ನಮ್ಮವರು ಅಡ್ಡ ನಿಂತ್ಕೊಂಡು ಅಡ್ಡ ಹಾಕಿ ನಮ್ಮವರು ಹೊಡಿತಾರೆ. ನಮ್ಮವರೇನು ಸುಮಾರು ಜನ ಏನಿದಿಲ್ಲ, ಎಲ್ಲದಕ್ಕೂ ನಮ್ಮವರು ಗಲಾಟೆಗೆ ಹೋಗ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದಷ್ಟೇ, ತಾಳ್ಮೆಯಿಂದ ಓಡಿಸಿ. ನಾವು ರಸ್ತೆಗಳಲ್ಲಿ ತಾಳ್ಮೆಯಿಂದ ಈಗ ಒಂದು ನಿಲ್ಲಿಸಿ ನಾವು ಗಲಾಟೆ ಮಾಡ್ಕೊಂಡ್ರೆ ಹಿಂದೆ ಇರ್ತಕ್ಕಂಥ ಟ್ರಾಫಿಕ್ ಏನಾಗಬೇಕು, ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ನಮ್ದೊಂದು ಶೋಕಿ ನಾನು ಹೊಡೆದೆ ಅಂತ ತೋರಿಸ್ಕೊಳೋದಕ್ಕೂ. ಆಟೋ ಮೇಲೆ ನಿಮ್ಮ ಸಂಘಟನೆ ಹೆಸರುಗಳು ಬೇರೆ ಇರ್ತವೆ. ಹೌದು ಸರ್, ಎಷ್ಟು ಆಗಿದೆ ಸರ್ ಅದೆಲ್ಲ. ನಿಮ್ಮ ಸಂಘಟನೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಫೋನ್ಗಳು ಬಂದಿದೆ. ನಮ್ಮವ್ರು ತಪ್ಪು ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ತಿದ್ಕೊಬೇಕು ಸರ್, ನಮ್ಮವ್ರು ತಿದ್ಕೊಬೇಕು, 100% ತಿದ್ಕೊಬೇಕು. ತಿದ್ದಿಸ್ತೀವಿ ಸರ್. ಇವತ್ತೊಂದು ಸ್ವಲ್ಪ ಸಮಾಜ ಹಂಗೆ ಆಲ್ಟ್ರ್ ಆಗ್ತಿದೆ, ತಿದ್ದಿಸ್ತೀವಿ ಸರ್. ಓಕೆ ಸರ್. ಸರ್, ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಇದೆ ಸರ್. ನಾರಾಯಣ ಸ್ವಾಮಿ ಅವರಿಗೆ ಎಷ್ಟು ವರ್ಷ ಈಗ ಏಜು, ಆರೋಗ್ಯ ಪರಿಸ್ಥಿತಿ ಹೇಗಿದೆ, ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಸಮಯ ಕೊಡ್ತೀರಾ ಸರ್? ಸರ್ 51 ವರ್ಷ ಸರ್. ಸದ್ಯಕ್ಕೇನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ಇವೆಲ್ಲ ಶುಗರು ಇವೆಲ್ಲ ಬರೋದು ಸಾಮಾನ್ಯ. ಆರೋಗ್ಯಕ್ಕೇನು ತೊಂದರೆ ಇಲ್ಲ ಸರ್. ನಾನು ತುಂಬಾ ಹೆಲ್ದಿ ಆಗಿದ್ದೀನಿ. ನೀವು ಎಷ್ಟು ಕಿಲೋಮೀಟರ್ ನಡೆಸಿದ್ರು ನಡೀತೀನಿ. ವಾಕಿಂಗು, ಜಿಮ್ಮು ಅಥವಾ ಎಕ್ಸರ್ಸೈಸ್ ಎಲ್ಲ ಟೈಮ್ ಇದೆ ಸರ್, ಮಾಡ್ತೀರಾ? ಮಾಡ್ತೀನಿ ಸರ್. ವಾಕಿಂಗ್ ಎಲ್ಲ ಮಾಡ್ತೀನಿ. ವಾಕಿಂಗು, ಸೈಕ್ಲಿಂಗು ಇವೆಲ್ಲ ಮಾಡ್ತೀನಿ. ಜಿಮ್ ಏನು ಹೋಗಲ್ಲ ಸರ್. ಹೌದು, ಒಂದು ಹೊಟ್ಟೆ ಒಂದು ಬಿಟ್ರೆ ಇನ್ನೆಲ್ಲ ಫಿಟ್ನೆಸ್ ಚೆನ್ನಾಗೇ ಇದೆ. ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸರ್, ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ. ದೇವ್ರ ಇದುವರೆಗೂ ಒಳ್ಳೆ ಆರೋಗ್ಯನೇ ಕೊಟ್ಟವನೆ. ಎಷ್ಟು ದಿನ ಕೊಡ್ತಾನೋ, ನಮ್ಮ ಕೈಯಲ್ಲಿ ಆಗೋವರೆಗೂ, ನಮಗಿಲ್ಲಿ ಸಮರ್ಥರು ಸಿಗೋವರೆಗೂ, ಅತಿ ಶೀಘ್ರದಲ್ಲೇ ಸಮರ್ಥರು ಬರ್ತಾರೆ ಸರ್. ಅವ್ರನ್ನ ಕುಂಡ್ರಸ್ರು ಆ ಸಂಘಟನೆಯಲ್ಲೇ ಇರ್ತೀನಿ ಸರ್, ಆ ಸಂಘಟನೆ ಜೊತೆಲೇ ಇರ್ತೀನಿ. ನನ್ನ ಕೈಯಲ್ಲಿ ಆಗೋವರೆಗೂ ನಾನು ಚಾಲಕರ ಪರ ಸರ್, ಮಾಲೀಕರ ಪರ, ಚಾಲಕರ ಸೇವೆಯಲ್ಲಿ ಸದಾ ಇರ್ತೀನಿ ಸರ್. ಈ ಸಂಘಟನೆ ಬಿಟ್ಟು ಬೇರೆ ಕಡೆ ಏನು ಡೈವರ್ಟು ಆಗೋದಿಲ್ಲ. ನನಗೆ ಹೇಳ್ಬಾರ್ದು ಸರ್, ತುಂಬಾ ದೊಡ್ಡ ದೊಡ್ಡ ಸಂಘಟನೆಗಳೇ ತುಂಬಾ ಆಫರ್ ಬಂತು, ಬಟ್ ನಾನು ಯಾವುದೋ ಆಫರ್ನ ತಗೊಂಡಿಲ್ಲ, ಹೋಗೂ ಇಲ್ಲ ಸರ್. ನಾನು ಹಂಗೆ ಹೋಗಿದ್ರೆ ಬೇರೆ ಬೇರೆ ಸಂಘಟನೆಗಳಲ್ಲೇ ತುಂಬಾ ಆಫರ್ ಬಂತು. ದೊಡ್ಡ ಸಂಘಟನೆಗಳಲ್ಲೇ ರಾಜ್ಯಾಧ್ಯಕ್ಷ ಆಗುವಂತ ತುಂಬಾ ಆಫರ್ ಇತ್ತು, ಬಟ್ ಇಲ್ಲ ಸರ್. ನಾನು ತುಂಬಾ ಇಷ್ಟಪಟ್ಟು, ನಮಗೆ ಗೊತ್ತಿರೋ ಚಾಲಕರ ಸಂಘಟನೆ ನಿಮ್ಕಿನ್ನ ದೊಡ್ಡ ಸಂಘಟನೆ ಯಾವ್ದಿದೆ ಅಂತ ನೀವ್ ಹೇಳ್ತಿದ್ದೀರಾ, ನನಗಂತೂ ಗೊತ್ತಿಲ್ಲ. ಚಾಲಕ ಸಂಘಟನೆ ಅಲ್ಲ ಸರ್, ಬೇರೆ ಸಂಘಟನೆಗಳು. ಚಾಲಕ ಸಂಘಟನೆ ನಮ್ಗಿಂತ ದೊಡ್ಡವ್ರಿಲ್ಲ ಅಂತಲ್ಲ ಸರ್, ಹಿಂದೆ ಸೇವೆ ಮಾಡಿದ್ದಾರೆ ಸರ್. ಈಗ ಹೆಂಗೆ ಅಂತಂದ್ರೆ ಒಂದ್ ರನ್ನಿಂಗ್ ಇದು ಸರ್. ನಮ್ಮನ್ನು ಓವರ್ಟೇಕ್ ಮಾಡೋರು ಯಾರು ಇಲ್ಲ ಅಂತ ಹೇಳ್ಕೊಳಕ್ ಆಗೋದಿಲ್ಲ, ಮಾಡ್ತಾರೆ ಸರ್. ಕೆಲಸ ಮಾಡಿದ್ರೆ ಮಾಡ್ಬೋದು ಸರ್. ಸುಮ್ಮನೆ ಜಲಸ್ ಇಟ್ಕೊಂಡು ಕಾಲ ಎಳ್ಕೊಂಡು ಅವ್ನ ಇವನ್ ಬಗ್ಗೆ ಬೈಕೊಂಡು ನೋ ಯೂಸ್ ಸರ್. ಚಾಲಕರು ತುಂಬಾ ಬುದ್ಧಿವಂತರು ಸರ್, ಮಾಲೀಕರು ತುಂಬಾ ಬುದ್ಧಿವಂತರು ಸರ್. ಸೇವೆ ಯಾರು ಮಾಡ್ತಾರೆ ಅವ್ರ ಜೊತೆ ಇರ್ತಾರೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಸರ್, ಯಾಕಂದ್ರೆ ನಾವು 0 ಇಂದ ಬಂದಿರೋರೆ, ತುಂಬಾ ಹತ್ರದಿಂದ ನೋಡಿದ್ದೀನಿ ಸರ್. ಎಲ್ಲೋ ಜಲಸ್ ಇಟ್ಕೊಂಡು ಆಮೇಲೆ ನಾನೇನೋ ಮಾಡ್ಬಿಟ್ರೆ, ಎಲ್ಲೋ ಕುತ್ಕೊಂಡು ನಾನು ಮಾತಾಡ್ಬಿಟ್ರೆ, ನಾನೆಲ್ಲೋ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ಹೀರೋ ಆಗ್ಬಿಡ್ತೀನಿ. ನೆವರ್ ಸರ್. ನಮ್ಮ ಮಾಧ್ಯಮದಲ್ಲಿ ಕಮ್ಮಿ ಸರ್ ನಾನು ತೋರಿಸಿರೋದು. ನಮ್ಮ ಸೇವೆ ತುಂಬಾ ಇದೆ ಸರ್, ಮಾಧ್ಯಮದಲ್ಲಿ ಕಮ್ಮಿ. ನಾವು ಬಂದಿರ್ತಕ್ಕಂಥದ್ದು ಮಾಧ್ಯಮಕ್ಕೆ ಕಮ್ಮಿ, ಆದ್ರೆ ನನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ ಸರ್. ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರನ್ನ ಪ್ರೀತಿಸೋರು ತುಂಬಾ ಕಡಿಮೆ ಸರ್, ವಿರಳ. ಪಾಪ್ಯುಲರ್ ಆಗ್ಬೋದು ಅಷ್ಟೇ, ಇಂಥವ್ರು ಅಂತ ಆಗ್ಬೋದು ಅಷ್ಟೇ ಸರ್. ಇವತ್ತು ನಮ್ಗೆ ಹೆಂಗಾಗಿದೆ ಅಂದ್ರೆ, ಒಂದ್ ಜಿಲ್ಲೆಗೆ ಹೋಗ್ತೀನಿ ಅಂದ್ರೆ 4 ಜಿಲ್ಲೆ ರೋಡಲ್ಲಿ ಸಿಗ್ತದೆ ಅಂದ್ರೆ ನಾವು ಹೇಳೇ ಇರಲ್ಲ ಜಿಲ್ಲೆಯವ್ರಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತೆ ಡ್ರೈವರ್ಸ್ಗೆ. ಸರ್ ಅವ್ರ ಜಿಲ್ಲೆ ಹತ್ರ ಅಧ್ಯಕ್ಷರು ಬರ್ತಾ ಇದಾರೆ ಅಂದ್ರೆ ಬೇರೆ ಕಡೆ ಲೊಕೇಶನ್ ಹಾಕೊಂಡು ಅಲ್ಲಿ ಕಾಯ್ದು ನಿಲ್ಸಿ ನಮ್ ಸನ್ಮಾನ ಮಾಡಿ ಕಳಿಸ್ತಾ ಇದ್ದಾರೆ. ಸುಮ್ಮನೆ ಹೇಳ್ಬಾರ್ದು. ಪ್ರತಿ ಜಿಲ್ಲೆಲೂ ನಾವು ಆ ಜಿಲ್ಲೆಗೆ ಹೊಟ್ಟಿರಲ್ಲ, ನಾವು ಬೇರೆ ಜಿಲ್ಲೆಗೆ ಹೊಟ್ಟಿರ್ತೀವಿ. ರೋಡಲ್ಲಿ ಯಾವ ಜಿಲ್ಲೆ ಸಿಗ್ತದೋ ಆ ಜಿಲ್ಲೆ ಅಡ್ಡ ಹಾಕಿ ಊಟ ತಿಂಡಿ ನೀರು ನಮ್ಗೆ ಏನ್ ಬೇಕು ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದಾರೆ ಸರ್. ಆ ಪ್ರೀತಿ ಗಳಿಸೋದಿಕ್ಕೆ ಮಾಡೋದಿಕ್ಕೆ ತುಂಬಾ ಪ್ರೀತಿ ಬೇಕು ಸರ್. ಮಾಧ್ಯಮದಲ್ಲಿ ಬಂದ್ಬಿಟ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಿಟ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹೇಳ್ಬಿಟ್ರೆ ನನ್ನ ಹಿಂದೆ ಬರ್ತಾರೆ. ಸುಳ್ಳು ಸರ್ ಅದೆಲ್ಲ. ನಮ್ ಕೆಲಸ ನೋಡ್ತಾರೆ ಸರ್, ನಮ್ ಕೆಲಸ ನೋಡ್ತಾ ಇರ್ತಾರೆ. ಈಗ ನಾನು ಸರ್ಕಾರದಲ್ಲಿ ಸುಮಾರು ಕೆಲಸ ಮಾಡ್ತೀನಿ ಸರ್. 100 ಕೆಲಸ ಮಾಡಿದ್ರೆ 10 ಕೆಲಸಕ್ಕೆ ನಾನು ಲೈವ್ ಬರೋದು, ಅದು ಸಕ್ಸಸ್ ಆಗ್ತದೆ ಅಂದ್ರೆ ಬರೋದು. ಸುಮ್ನೆ ಒಂದು ಮಾಹಿತಿ ಕೊಡಲ್ಲ. ಈಗ ಪ್ಯಾನಿಕ್ ಬಟನ್ ಎಕ್ಸಾಂಪಲ್ ತಗೊಳ್ಳಿ. ನಾನು 1 to 1 ಅದು ಸಾಹೇಬ್ರಿಗೆ ಗೊತ್ತು, ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಗೊತ್ತು, ಕಮಿಷನರ್ ಸಾಹೇಬ್ರಿಗೆ ಗೊತ್ತು, ಅಡಿಷನಲ್ ಕಮಿಷನರ್ ಗೊತ್ತು ನಾನು ಎಷ್ಟು ಕಷ್ಟಪಡ್ತಿದ್ನಿ, ಎಷ್ಟು ಮಾಡ್ತಾ ಇದ್ನಿ ಅಂತ. ಮತ್ತೆ ಏರ್ಪೋರ್ಟ್ದು ಮೊನ್ನೆ ಇವ್ರಿಗೆ ಅದು ಐಡಿಯನ್ನ ಡ್ರೈವರ್ಗಳಿಗೆ ಕೊಡಬೇಕು ಅಂತ ವಿಧಾನಸೌಧದಲ್ಲೇ
ಸಾಹೇಬ್ರು ಹೇಳಿಲ್ವಾ, ಸಾಹೇಬ್ರು ಜೆ ಎಚ್ ಪಟೇಲ್ರ ಕರ್ಕೊಂಬಂದ್ರು, ಜೆ ಎಚ್ ಪಟೇಲ್ರ ಸಾಹೇಬ್ರಿಗೆ ಮನವಿ ಮಾಡಿದ್ವಿ, ಅಲ್ಲೇ ಡೈರೆಕ್ಷನ್ ಕೊಟ್ರು. ಆ ಥರದ್ದೆಲ್ಲ ಬೇರೆ ಯಾರಾಗ್ರೆ ಲೈವ್ಗಳು ಬಂದ್ಬಿಟ್ರು ಅವರು. ಅವಶ್ಯಕತೆ ಇಲ್ಲ, ಚಾಲಕರಿಗೆ ಸಿಕ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಲೈವ್ ಬರಬೇಕು, ದೊಡ್ಡದು ಗೆಲುವು, ದೊಡ್ಡದು ಒಳ್ಳೆ ಸಂದೇಶ ಕೊಡೋದಕ್ಕೆ ಬರಬೇಕು ಸರ್. ಮೊನ್ನೆ ರ್ಯಾಪಿಡ್ ಅದಾಯಿತು ಕೋರ್ಟ್ನಲ್ಲಿ, ಅವ್ರು ಸ್ಟೇ ಅವರೇ ವಾಪಸ್ ತಗೊಂಡ್ರು, ಆಗ್ತಾ ಇಲ್ಲ ಅಂತ ಚಿಮಾರಿ ಆಯಿತು, ಅಂಥವೆಲ್ಲ ಕೊಡ್ಬೇಕು ಸಂದೇಶ. ನಾನೆಲ್ಲೋ ಹೋಗಿದ್ದೀನಿ, ನಾನೇನೋ ಮಾಡ್ತಿದ್ದೀನಿ, ಎಲ್ಲದಕ್ಕೂ ಸಂದೇಶ ಕೊಟ್ಕೊಂಡು ಹೋದ್ರೆ ಅದಕ್ಕೆ ಏನು ನನಗೇನೋ ಅದು ಅನ್ಸಲ್ಲ ಸರ್. ನಾನು ಲೈವ್ ಕಮ್ಮಿ ಸರ್, ನಾನು ಸುಮಾರು ವರ್ಷಗಳಿಂದ ಲೈವ್ ಕಮ್ಮಿ. ಯಾವ್ದಾರು ಬಂದರೆ ಫಾರ್ವರ್ಡ್ ಮಾಡ್ತೀನಿ ಅಷ್ಟೇ, ನಾನು ಲೈವ್ ಕಮ್ಮಿ ಸರ್. ಲೈವ್ ಅಷ್ಟೊಂದು ಲೈವ್ ಪ್ರಿಯ ಅಲ್ಲ. ನಾವು ನೋಡ್ತಿರ್ತೀವಿ ಸರ್, ಈಗ ನಿಮ್ಗೆ ಯಾವ ರೀತಿಯಾಗಿ ಅಂದರೆ ನಿಮ್ಮ ಉತ್ಪ್ರೇಕ್ಷೆ ಅಥವಾ ನಿಮ್ಮನ್ನ ಖುಷಿ ಪಡ್ಸಕ್ಕಲ್ಲ, ನಾನು ನೋಡಿದ್ದೀನಿ ಯಾವ್ದಾದ್ರು ಒಂದು ಡಿಸ್ಟಿಕ್ಗೆ ನೀವು ಏನೋ ಒಂದು ಕೆಲಸದ ಮೇಲೆ ಹೋದ್ರೂ ಕೂಡ ನೀವು ಕಾರಿಂದ ಹಿಡಿತಿದ್ದಂತೆ ಒಂದು 20-30 ಜನ ಅಥವಾ 100 ಜನ ಡ್ರೈವರ್ಸ್ಗಳು ಬರ್ತಾರೆ. ಆ ರೀತಿಯಾದಂಥ ಒಂದು ಕ್ರೇಜ್ ಇರುವಂಥದ್ದು, ಒಳ್ಳೆ ನಾಯಕತ್ವದ ಗುಣ ಇದೆ ನಿಮ್ಮಲ್ಲಿ. ಸೊ ಇಷ್ಟೆಲ್ಲ ಒಂದು ಸುದೀರ್ಘ ಜರ್ನಿಯನ್ನ ಮಾಡಿ, ಇಷ್ಟೆಲ್ಲ ಒಂದು ನೀವು ಅಭಿಮಾನಿ ಅಂತಿರೋ ಅಥವಾ ನಿಮ್ಮ ಸ್ನೇಹಿತರು ಅಂತಿರೋ, ನಿಮ್ಮ ಪಡೆ ಅಂತಿರೋ ಗೊತ್ತಿಲ್ಲ, ಸೊ ಇಷ್ಟೆಲ್ಲ ಬೆಂಬಲ ಇದ್ದಾಗ ನಾರಾಯಣಸ್ವಾಮಿ ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಇರ್ತವೆ. ಯಾಕಂದರೆ ಜನಸಂಪರ್ಕನೇ ಇಲ್ಲದೆ ಬರೀ ದುಡ್ಡಿನ ಮೇಲೆ ಬಂದು ರಾಜಕೀಯ ಬಂದು MLA-ಗಳಾಗುವಂಥ, ಮಿನಿಸ್ಟರ್ ಆಗುವಂಥವ್ರು, MLC-ಗಳಾಗುವಂಥ ನೋಡಿದ್ದೀವಿ. ಇಷ್ಟೆಲ್ಲ ಒಂದು ಗ್ರೌಂಡ್ ಬೇಸಿಂದ ಬರೀ ನಿಮ್ಗೆ ಆಟೋ ಚಾಲಕರ ಕಷ್ಟ ಅಷ್ಟೇ ಅಲ್ಲ, ಸಾರ್ವಜನಿಕರ ಕಷ್ಟ, ಕುಂದು ಕೊರತೆಗಳು ನಿಮಗೆಲ್ಲ ಗೊತ್ತಿರುತ್ತೆ. ಯಾಕೆ ನೀವೊಬ್ರು ಜನನಾಯಕರಾಗಿ ಗುರ್ತಿಸ್ಕೊಬಾರ್ದು ಅಂತ? ಬರೀ ಚಾಲಕರ ನಾಯಕರಾಗಿದ್ದೀರಾ, ಜನನಾಯಕರಾಗಿ ಯಾಕೆ ಗುರ್ತಿಸ್ಕೊಬಾರ್ದು? 100% ನನಗೂ ಆಸೆ ಇದೆ ಸರ್, ಮುಂದೆ ಬರ್ತೀನಿ ಸರ್ ರಾಜಕೀಯಕ್ಕೆ. ಎಲ್ಲರೂ ಮುಚ್ಚಿಕೊಂಡು ಮಾತಾಡ್ತಾರೆ, ನಾನು ಮುಚ್ಕೊಂಡು ಮಾತಾಡಲ್ಲ ಸರ್. ನಾನು ರಾಜಕೀಯದಲ್ಲೂ ಇದ್ದೀನಿ ಸರ್, ಈಗಾಗಲೇ ಗುರ್ತಿಸ್ಕೊಂಡಿದ್ದೀನಿ, ನಮ್ಮ ಕ್ಷೇತ್ರದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ. 100% ಬರ್ತೀನಿ ಸರ್ ರಾಜಕೀಯಕ್ಕೆ. ದೊಡ್ಡ ಮಟ್ಟದಲ್ಲಿ ನಾನು, ಸಣ್ಣ ಮಟ್ಟದಲ್ಲಂತೂ ಬಂದೇ ಬರ್ತೀನಿ ಸರ್. ಯಾರ ಅದೃಷ್ಟ ಹೆಂಗಿದೆ ಹಂಗೆ ಹೇಳಕ್ಕಾಗ್ತದೆ ಸರ್. ಏನ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಆಟೋ ಡ್ರೈವರು ಸರ್, ಬರಬಾರ್ದು ಅಂತೇನಿಲ್ಲ, ಸುಮಾರು ಜನ ಇದ್ದಾರೆ. ನನಗೊತ್ತು, ನಾವ್ ಹೆಸರು ಹೇಳೋದು ಬೇಡ. ಇಲ್ಲಿ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಿನಿಸ್ಟರ್ಗಳಾಗಿದ್ದಾರೆ, ಎಲ್ಲೂ ಬಾಯಿ ತೆಗಿಯಲ್ಲ ಸರ್, ಚಾಲಕರ ಪರ ನಿಂತಿಲ್ಲ. ಅದೊಂದು ನೋವಿದೆ. ನಾನಂತೂ ಚಾಲಕರ ಪ್ರತಿನಿಧಿ ಸರ್. ಈ ದೇವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ನನ್ನ ಚಾಲಕರು ಮತ್ತು ಮಾಲೀಕರ ಆಶೀರ್ವಾದದಿಂದ ನಾನು ಯಾವುದೇ ಮಟ್ಟಕ್ಕೆ ಹೋದ್ರು ನೋಡ್ರಿ, ಇವತ್ತು ಈ ಬೋರ್ಡ್ ನಿಮ್ಗೆ ಹೇಳ್ದೆ, ನಾನು ಪ್ರೀತಿಯಿಂದ ಹಾಕೊಂಡಿರ್ತಕ್ಕಂಥ ಬೋರ್ಡ್ ಸರ್ ಇದು. ಈ ಬೋರ್ಡ್ನ ತೆಗಿಯಲ್ಲ. ಮತ್ತೆ ಚಾಲಕರ ಪ್ರತಿನಿಧಿಯಾಗೆ ಎಲ್ಲೇ ಹೋದ್ರು, ಯಾವ ರಾಜಕೀಯಕ್ಕೆ ಹೋದ್ರು ಚಾಲಕರ ಪ್ರತಿನಿಧಿಯಾಗೇ ಇರ್ತೀನಿ ಸರ್. ನಮ್ಮ ಒಂದು ಎಕ್ಸಾಂಪಲ್ ಹೇಳ್ಬೇಕು, ಇದೇ ಕ್ಷೇತ್ರದಲ್ಲಿ JDS ಶಾಸಕರು ಮಂಜುನಾಥ್ ಅಂತ ಇದ್ದಾರೆ ಪಾಪ. ಹೌದು, ನಾವಂಗೆ ಹೇಳಲ್ಲ ಸರ್, ಮಂಜಣ್ಣ ಅಂತ ಕರಿತೀವಿ ಪ್ರೀತಿ. ಆ ಮಂಜಣ್ಣವ್ರೆ ವಿಧಾನಸೌಧದಲ್ಲಿ ಚಾಲಕರ ಪರ ಮಾತಾಡೋಕೆ ಮಾಡಿದೀನಿ ಸರ್, ಬಿಡ್ದಿರಾ? ಬೆನ್ನತ್ತಿ ಅವ್ರ ಪ್ರೀತಿಯಿಂದ ಮಾತಾಡಿದ್ರು ಸರ್. ಇವತ್ತು ಸೋತಿದ್ದಾರೆ, ಅವ್ರು ಇದ್ದೀರಿ, ಇನ್ನೂ ನಮ್ಗೆ ಸಪೋರ್ಟ್ ಇರೋದು, ನಿಜವಾಗ್ಲೂ ಹೇಳ್ತೀನಿ. ಚಾಲಕರ ಪರ ಮಾತಾಡಿದ್ರು ಸರ್. ಸಾವಿರಾರು ಜನಕ್ಕೆ ಇವತ್ತೇನು ಇದೆಯಲ್ಲ ಇನ್ಶೂರೆನ್ಸ್, ನಮ್ಮ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಫ್ರೀಯಾಗಿ ಕೊಡಿಸಿದ್ರು. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಆ ಥರ ಮಂತ್ರಿಗಳು ಬೇಕು, ಅಂತರದವ್ರು ಒಬ್ಬರು ಮಂತ್ರಿಗಳಾಗಬೇಕು ಅಂತ. ನಾನು ಅದು ಬಿಟ್ಟರೆ ರಾಮಲಿಂಗ ರೆಡ್ಡಿ ಸಾಹೇಬ್ರ ತುಂಬಾ ಪ್ರೀತಿಸ್ತೀನಿ ಸರ್. ಅದೇ ಕೇಳಕ್ ಬಂದೆ ಸರ್, ಈಗ ನೀವು ತುಂಬಾ ಇಷ್ಟಪಡುವಂತ ರಾಜಕಾರಣಿ, ಅದು ಪಕ್ಷವನ್ನ ಹೊರತುಪಡಿಸಿ ತುಂಬಾ ಇಷ್ಟಪಡುವಂತ ರಾಜಕಾರಣಿ, ತುಂಬಾ ಹತ್ರದಿಂದ, ತುಂಬಾ ಪ್ರೀತಿಯಿಂದ, ಪಕ್ಷ ಬಿಟ್ಟು ಸರ್ ನಾನು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿ ಅಂದ್ರೆ ರಾಮಲಿಂಗ ರೆಡ್ಡಿ ಸಾಹೇಬ್ರು. ನಾನು ಯಾವ ರಾಜಕಾರಣಿಯಲ್ಲೂ ಇಂಥ ಗುಣ, ನನ್ ಎಲ್ಲರ ಜೊತೆ ಒಡನಾಟ ಇಟ್ಟಿದೆ ಸರ್, ಎಲ್ಲಾರನ್ನೂ ನೋಡಿದ್ದೀನಿ ಸರ್. ಈ ತರ ಅಪಾರವಾದ ಗೌರವ, ಪ್ರೀತಿ. ಮತ್ತ ಹಾಗೆ ನಾನು ಅವ್ರ ಆಫೀಸ್ಗೆ ಹೋಗಿದ್ದೀನಿ, ಮನೆ ಹತ್ರ ಹೋಗಿದ್ದೀನಿ, ವಿಧಾನಸೌಧದಲ್ಲಿ ನೋಡಿದ್ದೀನಿ ಸರ್. ಒಂದು ಸತಿ ನಮ್ಮನ್ನು ತುಂಬಾ ರೀಸೆಂಟ್ ಆಗಿ ನೋಡಿರ್ತಕ್ಕಂಥದ್ದು, ನಮ್ಮ ಹೆಸರು ಅವ್ರ ಬಾಯಲ್ಲಿದೆ ಸರ್. ನಾವು ಮಾಡ್ತಕ್ಕಂಥ ಕೆಲಸ ಗೊತ್ತಿದೆ ಸರ್. ಯಾರು ಕೆಲಸಗಾರ ಯಾರು ತುಂಬಾ ಸಮಾಜಕ್ಕೆ ಗೌರವ ಕೊಡ್ತಾನೆ, ಯಾರು ಭಿಕ್ಷುಕ ಅಲ್ಲ ಅಂಥವ್ರನ್ನ ಪ್ರೀತಿಸ್ತಾರೆ ಅಂತ ನನ್ಗೆ ಅನ್ಸುತ್ತೆ ಸರ್. ತುಂಬಾ ಹೇಳ್ಬಾರ್ದು ಬಿಡಿ ಸರ್, ಅವ್ರ ಬಗ್ಗೆ ಹೇಳ್ಬೇಕು, ಒಂದು ಎಪಿಸೋಡ್ ಮಾಡಿದ್ರೆ ಹೇಳ್ಬಿಡ್ಬೋದು ಸರ್. ಅಥವಾ ತುಂಬಾ ಹತ್ರದಿಂದ ನೋಡಿದೀನಿ, ತುಂಬಾ ಇದಿಲ್ಲ ಬಿಡಿ ಸರ್. ಕರ್ನಾಟಕ ರಾಜಕೀಯದಲ್ಲಿ ಅಜಾತ ಶತ್ರು ಅಂತ ಅನ್ಬೋದು ಸರ್. ಅಂದ್ರೆ ಯಾವುದೇ ಮೂರು ಪಕ್ಷದವರು ಕೂಡ ಅವ್ರನ್ನ ಕಂಡ್ರೆ ಗೌರವಿಸುವಂತ, ಪಕ್ಷವನ್ನ ಹೊರತುಪಡಿಸಿ, ರಾಜಕೀಯವನ್ನ ಹೊರತುಪಡಿಸಿ ಗೌರವಿಸುವಂತಹ, ಜೊತೆಗೆ ಅವ್ರನ್ನ ಅನುಸರಣೆ ಮಾಡುವಂತಹ ವ್ಯಕ್ತಿತ್ವ ಅವ್ರದ್ದು. ನಾನು ನೋಡಿಲ್ಲ ಸರ್ ಯಾವ ರಾಜಕೀಯದವರು, ಯಾವ ರಾಜಕಾರಣಿಗಳು ಅವ್ರನ್ನ ಟೀಕೆ ಮಾಡಿರೋದು, ಬೈದಿರೋದು ನಾನು ನೋಡಿಲ್ಲ ಸರ್. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಪಾಪ. ಯಾಕೆಂದ್ರೆ ಸರ್ ಸುಳ್ಳು ಹೇಳ್ಬಾರ್ದು ಸರ್, ನಿಜವಾಗ್ಲೂ ನಾವು ಹತ್ರದಿಂದ ನೋಡಿದೀವಿ. ಪ್ರತಿಯೊಬ್ಬರು ಮಾತಾಡಿಸ್ತಾರೆ ಸರ್. ಬಂದು ಅವ್ರದ್ದೇನ್ರಿ ಕೇಳ್ರಿ, ಎಲ್ಲಾರ್ಗು ಟೈಮ್ ಕೊಡ್ತಾರೆ ಸರ್. ನೀವು ಅರ್ಧ ಗಂಟೆ ಚರ್ಚೆ ಮಾಡ್ತೀರಾ, ಅರ್ಧ ಗಂಟೆ ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ ಸರ್. ಕಳ್ಸಲ್ಲ ಸರ್, ನೀವೇ ಬರ್ಬೇಕಾಚೆ, ಕಳ್ಸಲ್ಲ ಸರ್.
ಮತ್ತೆ ಬುದ್ಧಿ ಹೇಳ್ತಾರೆ, ಮತ್ತೆ ಜೋಕ್ಸ್ ಮಾಡ್ತಾರೆ, ಪ್ರೀತಿಯಿಂದ ನೋಡ್ಕೊಂತಾರೆ ಸರ್. ಇನ್ನೊಂದು ಅವ್ರ ಒಳ್ಳೆ ಗುಣ ಅಂತಂದ್ರೆ ಯಾರೇ ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ಕಾಲ್ ಮಾಡಿದ್ರೆ ಕಾಲ್ ಎತ್ತುತ್ತಾರೆ. ಇನ್ ಕೇಸ್ ಮೀಟಿಂಗ್ ಇದ್ರೆ ರಿಟರ್ನ್ ಕಾಲ್ ಮಾಡ್ತಾರೆ ಸರ್. ಇದೊಂದು ಹೇಳಲೇಬೇಕು ಸರ್, ನಾವೆಲ್ಲ ಹಿಂದೆ ಎಲ್ಲ ನೋಡಿದೀವಿ ಸರ್, ಪಿ ಎಗಳು ತೆಗಿಯೋದು ಎಲ್ಲರದು. ರಾಮಲಿಂಗ ರೆಡ್ಡಿ ಸಾಹೇಬ್ರ ಫೋನ್ ಯಾವ ಪಿ ಎನು ತೆಗಿಯಲ್ಲ ಸರ್, ಸಾಹೇಬ್ರೇ ಮಾತಾಡ್ತಾರೆ ಸರ್. ಅಧಿವೇಶನದಲ್ಲಿ ಮೊನ್ನೆ ಮೈಸೂರಿಗೆ ಹೋದು ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಅಧಿವೇಶನದಲ್ಲಿ ಇದ್ರು ಮೈಸೂರಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೆ. ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನನಗೆ ಮಾತಾಡ್ತಾರೆ ಸರ್. ಅವ್ರ ಪಿ ಎ ಫೋನ್ ಮಾಡಿ ಕೊಟ್ರೆ ಅಧಿವೇಶನದಲ್ಲಿ ಕುತ್ಕೊಂಡು ನನ್ನ ಹತ್ರ ಮಾತಾಡ್ತಾರೆ. ಯಾವ ರಾಜಕಾರಣಿ ಮಾತಾಡ್ತಾರೆ ಸರ್? ಏನ್ ಸರ್ ನಮ್ಮ ಕೊಡುಗೆ? ನಾನು ಆ ಕ್ಷೇತ್ರದವನಲ್ಲ, ನಾನೇನು ಅವ್ರಿಗೆ ಸಹಾಯ ಮಾಡಿಲ್ಲ, ಅವ್ರ ಜೊತೆ ನಿಂತಿಲ್ಲ ಸರ್. ಒಬ್ಬ ಚಾಲಕ ಸಮುದಾಯದ ಪ್ರತಿನಿಧಿ ಆಗಿರೋದಕ್ಕೆ ತುಂಬಾ ಗೌರವ ಕೊಡ್ತಾರೆ ಸರ್. ನನಗೊಬ್ಬನಿಗೆ ಅಂತಲ್ಲ ಸರ್, ಯಾರೇ ಹೋದ್ರೂ ಗೌರವ ಕೊಡ್ತಾರೆ ಸರ್. ಪಿಂಪು ಕೆಲಸ ಮಾಡಿದಿರಾ, ತಂದಿಕ್ತಿರ ಹೋದ್ರೆ ಎಲ್ಲರಿಗೂ ಗೌರವ ಕೊಡ್ತಾರೆ ಸರ್. ಓಕೆ ಸ್ವಾಮಿ ಸರ್, ಸುದೀರ್ಘವಾಗಿ ಹಲವು ಗಂಟೆಗಳ ಕಾಲ ನಮಗೆ ಟೈಮ್ ಕೊಟ್ಟಿದ್ರಿ. ನಿಮ್ಮ ಬಿಸಿ ಶೆಡ್ಯೂಲ್ ನಮಗೂ ಕೂಡ ಅರ್ಥ ಆಗುತ್ತೆ. ಆದರೂ ಕೂಡ ನಿಮ್ಮ ಶೆಡ್ಯೂಲ್ ಕ್ಯಾನ್ಸಲ್ ಮಾಡ್ಕೊಂಡು ಇವತ್ತು ನಮಗೊಂದಷ್ಟು ಟೈಮ್ ಕೊಟ್ರಿ. ನಿಮ್ಮ ಕಂಪ್ಲೀಟ್ ಆದಂಥ ಜರ್ನಿ, ಮಾಡಿದಂಥ ಕೆಲಸಗಳು, ಮಾಡಬೇಕಾಗಿರುವಂಥ ಕೆಲಸಗಳು, ಎಲ್ಲ ವಿಚಾರಗಳನ್ನ ಹೇಳಿದ್ರಿ. ಸೊ ಈ ಸಂದರ್ಶನ ಕೂಡ ತಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಸರ್ ನಾನೊಂದು ಕಡೆಯದಾಗಿ ಹೇಳ್ತೀನಿ, ನಾನು ಇವತ್ತಿಂದ ಶಿವಪ್ರಸಾದ್ನ ನೋಡಿಲ್ಲ. ಯಾವ ಮಾಧ್ಯಮದಲ್ಲಿದ್ದರೂ ನಮ್ಮನ್ನು ಬೆಳೆಸಿದಿರಿ ಅಪಾರವಾಗಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮ ಮಿತ್ರರು ನಮ್ಗೆ ಅಪಾರವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಮಾರು ಜನ ಆಯ್ತಾ, ನಾವು ಹೇಳ್ಬಾರ್ದು, ಮಾಧ್ಯಮದವರು ಸುಮಾರು ಸಾಥ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಒಬ್ಬರು. ನನ್ನ ಸಮಯ ಅನ್ನೋದಕ್ಕಿಂತ ಇವತ್ತು ನೀವು ಏನೂ ಅಪೇಕ್ಷೆ ಇಲ್ದಿರ, ನಾನು ಸುಮಾರು ದಿನದಿಂದ ನಿಮ್ಮ ಬಗ್ಗೆನೇ ಹೇಳ್ತೀನಿ, ಏನೂ ಕೇಳಿದಿರ, ಏನೂ ಅಪೇಕ್ಷೆ ಇಲ್ದಿರ ನೀವು ನಿಮ್ಮ ಸಮಯವನ್ನು ನನಗೆ ಕೊಟ್ಟಿದ್ದೀರ ಸರ್. ನನ್ನ ಸ್ಟೋರಿನ ನೀವು ಬಿಡುಗಡೆ ಮಾಡ್ತಕ್ಕಂಥದ್ದು, ಬೇರೆಯವ್ರ ಬಗ್ಗೆ ನಾನು ಹೇಳೋದು ಬೇಡ. ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಹತ್ರ ಏನೂ ಅಪೇಕ್ಷೆ ಇಲ್ದಿರ ನೀವು ನಮ್ಗೆ ಸಹಾಯ ಮಾಡ್ತಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಟೈಮ್ ಕೊಟ್ಟಿದ್ದಲ್ಲ ಸರ್, ಇದೊಂದು ತಪ್ಪು ಸಂದೇಶ ಬೇಡ. ನೀವು ನನಗೆ ಟೈಮ್ ಕೊಟ್ಟು ನಮ್ಮ ಬಗ್ಗೆ ಕೇಳೋರು ಯಾರಿದ್ದಾರೆ ಸರ್? ಈ ಸಮುದಾಯನ ಕೇಳೋರೇ ಗತಿ ಇಲ್ಲ. ಒಬ್ಬ ಚಾಲಕ ಸಮುದಾಯದ ಪ್ರತಿನಿಧಿಯನ್ನು ಇಂಟ್ರೂ ಮಾಡ್ತಿದ್ರು ಅಂದರೆ ಎಲ್ಲ ದೊಡ್ಡವರೇ ನೋಡ್ತಾರೆ ಸರ್. ನನಗೇನು TRP, ನನಗೇನು ಪ್ಲಸ್ ಅಂತ ನೋಡೋಂಥ ಸಂದರ್ಭದಲ್ಲಿ ನೀವು ಒಬ್ಬ ಬಡ ಸಮುದಾಯದ ಪರ, ಬಡ ಚಾಲಕರ ಒಕ್ಕೂಟದ, ಕರ್ನಾಟಕ ಚಾಲಕರ ಒಕ್ಕೂಟದ ಪ್ರತಿನಿಧಿಯನ್ನು ಮಾತಾಡಿಸ್ತಿದ್ರಿ. ನಿಮಗೆ ಅಪಾರವಾಗಿ ನಾವು ಗೌರವ ಸಲ್ಲಿಸಬೇಕು, ಥ್ಯಾಂಕ್ಸ್ ಹೇಳಬೇಕು ಸರ್. ಮುಂದೆನೂ ನಿಮಗೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಪರವಾಗಿ ನೀವೆಷ್ಟು ಸಹಕಾರ ಕೊಡ್ತೀರ, ನಾವು ಬೆಳೀಲಿಕ್ಕಾಗ್ತದೆ, ಸೇವೆ ಮಾಡಲಿಕ್ಕೆ ಅವನು ಅನುವು ಮಾಡಿಕೊಟ್ಟಂಗೆ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ನೋಡಿದ್ರ ವೀಕ್ಷಕರೇ, ಕರ್ನಾಟಕ ಚಾಲಕರ ಒಕ್ಕೂಟ ಹೇಗೆ ಆರಂಭ ಆಯಿತು, ಹೇಗೆ ಆರಂಭದ ದಿನಗಳೇಗಿತ್ತು, ಈಗ ಹೇಗಿದೆ, ಚಾಲಕರ ಸಮಸ್ಯೆಗಳೇನು, ಚಾಲಕರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಚಾಲಕರ ಒಕ್ಕೂಟ ನಾರಾಯಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಪಡೆ ಯಾವ ರೀತಿಯಾಗಿ ಅವರಿಗೆ ಸಹಾಯವನ್ನು ಮಾಡುತ್ತೆ, ಪ್ರೆಸೆಂಟ್ ಸಿಚುವೇಶನ್ ಇರುವಂಥ ಸಮಸ್ಯೆಗಳು, ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಒಂದು ತಿಳ್ಕೊಬೇಕಾಗತ್ತೆ, ಚಾಲಕರು ಅಂತಂದಾಗ ನಿಜವಾಗ್ಲೂ ಕೂಡ ಅವ್ರನ್ನ ನಾವು ವೈದ್ಯರನ್ನು ಯಾವ ರೀತಿಯಾಗಿ ದೇವರ ರೀತಿಯಲ್ಲಿ ನೋಡ್ತೀವಲ್ಲ, ಅವ್ರನ್ನೂ ಕೂಡ ನಾವು ದೇವರ ರೀತಿಯಲ್ಲಿ ನೋಡಬೇಕು. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಈಗ ವೈದ್ಯರು ನಮಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಬದುಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ದಿನನಿತ್ಯ ಬದುಕಬೇಕಲ್ಲ, ದಿನನಿತ್ಯನೂ ಕೂಡ ನಮ್ಮ ಬದುಕು ಹೋಗ್ತಾ ಇರಬೇಕು ಅಂತಂದರೆ ನಾವು ಕೂಡ ಪ್ರಯಾಣ ಮಾಡ್ತಾ ಇರ್ತೀವಿ. ಆ ಪ್ರಯಾಣದಲ್ಲಿ ಚಾಲಕರಾಗಿ ನಮ್ಮ ಜೊತೆಯಲ್ಲಿ ಚಾಲಕರು ಇರ್ತಾರೆ. ಅಂಥ ಚಾಲಕರನ್ನು ನಾವು ತುಚ್ಛವಾಗಿ ನೋಡುವಂಥದ್ದು, ಅಥವಾ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಬೈಯುವಂಥದ್ದು, ಅಥವಾ ಅವ್ರನ್ನ ತುಂಬ ಕೀಳಾಗಿ ನೋಡುವಂಥದ್ದು, ಇದು ಯಾವುದು ಕೂಡ ಸರಿಯಲ್ಲ. ಅವ್ರಿಗೂ ಕೂಡ ಒಂದು ಸಮಾಜದಲ್ಲಿ ಒಂದೇ ಸ್ಥಾನಮಾನಗಳಿದೆ, ಅದನ್ನು ನಾವು ಕೂಡ ಅರ್ಥ ಮಾಡ್ಕೊಬೇಕು. ನಾವು ಹೇಳುವಂಥದ್ದಷ್ಟೇ, ನೀವು ಕಾರಲ್ಲಿ ಹೋಗಿ, ಟ್ಯಾಕ್ಸಿನಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ ಇಳಿಯುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋದಂಥ ಡ್ರೈವರ್ಗೆ ಜಸ್ಟ್ ಒಂದು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರೆ ಅವ್ರಿಗಿನ್ನ, ಅಥವಾ ನೀವು ಸರ್ ಅಲ್ಲಿಲ್ಲ ಪರವಾಗಿಲ್ಲ, ಥ್ಯಾಂಕ್ ಯು ಅಂತ ಹೇಳಿದ್ರೆ ಅವ್ರಿಗಿನ್ನ ಖುಷಿ ಪಡೋ ಅಂಥವ್ರು ಬೇರೆ ಯಾರೂ ಇಲ್ಲ. ನೀವು ಅದ್ರ ಬದಲಿಗೆ ಜಾಸ್ತಿ ರೇಟ್ ಕೇಳಿದ್ರ, ಕಮ್ಮಿ ರೇಟ್ ಕೇಳಿದ್ರ, ಜಾಸ್ತಿ ಆಯಿತು ಅಂತ ಜಗಳ ಮಾಡೋ ಬದಲಿಗೆ ಅವ್ರು ಮಾಡುವಂಥ ಸೇವೆಯನ್ನು ಗುರುತಿಸಿ, ಚಾಲಕರನ್ನ ಒಂದು ಬೇಡಿಕೆಗಳು ಕೂಡ ಅಷ್ಟೇ, ಸಮಸ್ಯೆಗಳೇನಿದೆ ಸರ್ಕಾರಗಳು ಕೂಡ ಅಷ್ಟೇ ಅದನ್ನು ಪರಿಗಣಿಸುವಂಥದ್ದು. ಯಾಕೆಂದರೆ ಒಬ್ಬ ಮಿನಿಸ್ಟರ್ ಆಗಲಿ, ಒಬ್ಬ CM ಆಗಲಿ, ಒಬ್ಬ ಪ್ರಧಾನಮಂತ್ರಿ ಆಗಲಿ ಓಡಾಟ ಮಾಡಬೇಕಂದ್ರೆ ಅವ್ರು ಚಾಲಕ ಇರಲೇಬೇಕು. ಹೀಗಾಗಿ ತಮ್ಮ ಪಕ್ಕದಲ್ಲೇ ಕೂತ್ಕೊಳ್ಳುವಂಥ ಅಥವಾ ತಮ್ಮ ಎದುರುಗಡೆ ಸೀಟ್ನಲ್ಲಿ ಕೂತ್ಕೊಳ್ಳುವಂಥ ಚಾಲಕನ ಸಮಸ್ಯೆಗಳೇ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಬೇರೆ ಸಮಸ್ಯೆಗಳು ಬಹುಶಃ ಅರ್ಥ ಆಗಲ್ಲ ಅಂತ ಹೇಳ್ತಾ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ವಿ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ.